ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಆಧ್ಯಾತ್ಮದ ಅಲೆ ಎದ್ದಿದೆ. ಉದ್ಯಮಿ ದಂಪತಿ ಸೇರಿ ಇಬ್ಬರು ಸುಶಿಕ್ಷಿತ ಯುವತಿಯರು ಲೌಕಿಕ ಸುಖ ಸಂತೋಷಗಳನ್ನು ತ್ಯಜಿಸಿ ಕಠಿಣ ಜೈನ ಸನ್ಯಾಸತ್ವ ಸ್ವೀಕರಿಸಿದರು. ಐಷಾರಾಮಿ ಜೀವನದ ವ್ಯಾಮೋಹ ಬಿಟ್ಟು ಮುಕ್ತಿಯ ಹಾದಿ ಆಯ್ದುಕೊಂಡವರು ಯಾರು ಅಂತೀರಾ? ಇಲ್ಲಿದೆ ನೋಡಿ. ಸಂಸಾರ ತ್ಯಜಿಸಿ ಸನ್ಯಾಸತ್ವದತ್ತ ನಾಲ್ವರು ಮುಮುಕ್ಷುಗಳ ಪಯಣ. ಕೋಟ್ಯಾಂತರ ರೂಪಾಯಿ ಆಸ್ತಿ ಪಾಸ್ತಿ ತೊರೆದು ವೈರಾಗ್ಯದ ಹಾದಿ. ಎಂಬಿಎ ಬಿಕಾಂ ಪದವೀಧರಿಯರು ಇನ್ನು ಸನ್ಯಾಸಿಗಳು. ಬೆಣ್ಣೆದೋಸಿ ನಗರಿ ದಾವಣಗೆರೆ ಇಂದು ಭಕ್ತಿ ಮತ್ತು ವೈರಾಗ್ಯದ ಸಂಗಮಕ್ಕೆ ಸಾಕ್ಷಿಯಾಯಿತು. ಜೈನ ಧರ್ಮದ ಅತ್ಯಂತ ಕಠಿಣವಾದ ಪಂಚ ಮಹಾವ್ರತಗಳನ್ನು ಪಾಲಿಸಲು ಒಬ್ಬ ಉದ್ಯಮಿ ದಂಪತಿ ಹಾಗೂ ಇಬ್ಬರು ಸುಶಿಕ್ಷಿತ ಯುವತಿಯರು ಸನ್ಯಾಸತ್ವ ಸ್ವೀಕರಿಸಿದರು. ಐಷಾರಾಮಿ ಜೀವನದ ವ್ಯಾಮೋಹ ತೊರೆದು ಮುಕ್ತಿಯ ಹಾದಿ ಆಯ್ದುಕೊಂಡರು. ದಾವಣಗೆರೆ ನಗರದಲ್ಲಿ ಆಚಾರ್ಯ ಶ್ರೀ ಅಭಯ್ ಶೇಖರ್ ಸುರೀಶ್ವರಾಜಿ ಮಹಾರಾಜ್ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಯಮಿ ದಂಪತಿಗಳು ಹಾಗೂ ಇಬ್ಬರು ವಿದ್ಯಾವಂತ ಯುವತಿಯರು ಸನ್ಯಾಸತ್ವದ ದೀಕ್ಷೆ ಪಡೆದರು. ಪುಣೆಯ ಸಿಂಬೋಸಿಸ್ ಕಾಲೇಜಿನಲ್ಲಿ ಎಂಬಿಎ ಪದವಿ ಪಡೆದುಕೊಂಡಿರುವ 30 ವರ್ಷದ ಮುಮುಕ್ಷು ಕೃನಾಲ್ ಬೇನ್, ದಾವಣಗೆರೆಯ ಎಂಕಾಂ ಪದವೀಧರೆ 28 ವರ್ಷದ ಮುಮುಕ್ಷು ದೀಕ್ಷಿತಾ ಬೇನ್ ಸನ್ಯಾಸತ್ವದ ದೀಕ್ಷೆ ಪಡೆದುಕೊಂಡರೆ, ದಾವಣಗೆರೆ ಖ್ಯಾತ ಉದ್ಯಮಿ ದಂಪತಿ ಕೂಡ ಲೌಕಿಕ ಜೀವನ ತ್ಯಜಿಸಿ ಸನ್ಯಾಸತ್ವದ ಹಾದಿ ಹಿಡಿದರು. ದಾವಣಗೆರೆಯ ಲಲಿತ್ ಗಾರ್ಮೆಂಟ್ಸ್ನ ಮಾಲೀಕರಾದ 52 ವರ್ಷದ ಮುಮುಕ್ಷು ಭರತ್ ಜೈನ್ ಪತ್ನಿ 50 ವರ್ಷದ ಆರತಿ ಬೇನ್ ಕೂಡ ಲೌಕಿಕ ಜೀವನಕ್ಕೆ ಗುಡ್ ಬಾಯ್ ಹೇಳಿ ಅಲೌಕಿಕ ಜೀವನ ಆಯ್ದುಕೊಂಡರು. मेरे पति बेटे ने दीक्षा ली, उसके बाद मेरे को इच्छा हो गई बस। कैसा फील हो रहा है मैम? अभी तो एकदम अच्छा लग रहा है। इधर बहुत संसार का झंझट है, उधर एकदम आत्मा के सुख शांति के लिए अच्छा लगेगा। क्या फर्क था मैम? संसार में बहुत उसने नहीं बुलाई, इसने नहीं बुलाई, उधर किसी का क्या नहीं, अपने आत्मा का ही, किसी को बुलाने का काम नहीं, किसी को कहने का काम नहीं। ಸಂಸಾರ ಜೀವನ ಏನಿದೆ ಅದು ನಶ್ವರ ಇದೆ, ಸಂಯಮ ಜೀವನ ಏನಿದೆ ಅದು ಶಾಶ್ವತ ಇದೆ. ದೇವರ ಕೃಪದಿಂದ ನಾನು ಸಂಸಾರದಲ್ಲಿ ಒಳ್ಳೆ ಲಕ್ಸರಿಯಸ್ ಲೈಫ್ ಮಾಡ್ತಾ ಇದ್ದೆ. ನನಗೆ ಮುಂಚೆ ತಿರುಗಾಡೋದು, 5 ಸ್ಟಾರ್ ಹೋಟೆಲ್ನಲ್ಲಿ ಹೋಗೋದು, ಫಾರಿನ್ ಟ್ರಿಪ್ ಹೋಗೋದು ಅದೇ ಇತ್ತು. ಬಟ್ ಅದೆಲ್ಲ ಟೆಂಪರರಿ ಇತ್ತು. ಆಮೇಲೆ ನಾನು ನಮ್ಮ ಗುರುಗಳ ಸಂಪರ್ಕದಲ್ಲಿ ಬಂದೆ, ಗುರುಗಳ ಜೀವನ ನೋಡಿದೆ. ಅವ್ರ ಜೀವನದಿಂದ ಪ್ರೇರಣೆ ತಗೋಬೇಕಂದ್ರೆ ಅದು ದೀಕ್ಷೆನ ತಗೋಬೇಕು. 3 ವರ್ಷ ಮುಂಚೆ ನನ್ನ 2 ಮಕ್ಕಳು ದೀಕ್ಷೆ ತಗೊಂಡಿದ್ರು. ಅವ್ರ ಸಂಯಮ ಜೀವನ ನೋಡಿ ಇನ್ನೂ ನಮಗೆ ಇಚ್ಛೆ ಆಯ್ತು. ನಮ್ಮ ಮನೆಯವರು ರೆಡಿ ಆದ್ರು. ಅದಕ್ಕೆ ನಾಳೆ ನಾನು ಮತ್ತೆ ನಮ್ಮ ಮನೆಯವರು ದೀಕ್ಷೆ ತಗೊಳಕತ್ತೀವಿ. ನೀವು ಎಲ್ಲರೂ ದೀಕ್ಷೆಗೆ ಬರಬೇಕು. ನಾಳೆಯಿಂದ ಆಯ್ತಲ್ಲ, ನನ್ನ ಡ್ರೆಸ್ ಚೇಂಜು, ನನ್ನ ಅಡ್ರೆಸ್ ಚೇಂಜು, ಅವರೇ ಬೇರೆ ನಾನೇ ಬೇರೆ. ನಾವು ನಮ್ಮ ಜೈನ ಶಾಸನ, ಮಹಾವೀರರ ಜೈನ ಶಾಸನದಲ್ಲಿ ನಾನು ಸಾಧು ಆಗ್ತೇನೆ, ಅವರು ಸಾಧುಜಿ ಆಗ್ತಾರೆ. ನಮ್ಮವರು ಸಂಪರ್ಕ ಬೇರೆ. ನಮಗೆ ವೈರಾಗ್ಯ ಬಂದ್ರೆ ಪರ್ಮಿಷನ್ ಕೊಡ್ತಾರೆ. ಆ ವೈರಾಗ್ಯ ನಮ್ಮಲ್ಲಿ ಬಂದಿದೆ, ಅದಕ್ಕೆ ನಮ್ಮ ಗುರುಗಳು ಪರ್ಮಿಷನ್ ಕೊಟ್ಟಿದ್ದಾರೆ. ನಿಮಗೆ ಸ್ವಲ್ಪ ಬೇರೆ ಡಿಫ್ರೆನ್ಸ್ ಅನಿಸುತ್ತೆ, ನಮಗೆ ಏನು ಡಿಫ್ರೆನ್ಸ್ ಅನ್ಸಂಗಿಲ್ಲ. हम लोग है ना परमात्मा की दीक्षा ले रहे हैं, क्योंकि सच्चा सुख हमारी आत्मा में है और परमात्मा के अंदर है। हाई टेक्नोलॉजी की लाइफ में हमारे लिए सुख नहीं है, सच्चा सुख अपने अंदर ही है। लेकिन हम सभी है ना बाहर ढूंढ रहे हैं कि सुख पैसे में है, गाड़ी में है, मोबाइल्स में, लेकिन अपने सच्चा सुख अपनी आत्मा के ही अंदर है। बहुत अच्छा फील हो रहा है, बहुत खुशी हो रही है कि छोड़ने को अपने को सब लगता है कि अपने पास सब बंगला है, गाड़ी है तो सुख है, लेकिन अपने पास इतना टेंशन, सब मिलने के बाद भी अपने पास टेंशन रहता है, हमारे पास कुछ है ही नहीं, फिर भी हम इतने ही सुखी है क्योंकि हमें किसी बात का टेंशन नहीं है। ವಿಶೇಷ ಏನಪ್ಪಾ ಅಂದ್ರೆ, ಈಗಾಗಲೇ ಭರತ್ ಜೈನ್ ಆರತಿ ಬೇನ್ ದಂಪತಿಯ ಇಬ್ಬರು ಪುತ್ರರು 3 ವರ್ಷಗಳ ಹಿಂದೆಯೇ ಸನ್ಯಾಸತ್ವ ಸ್ವೀಕರಿಸಿದ್ದರು. ಮುನಿಶ್ರೀ ಮಗ್ನಶೇಖರ್ ವಿಜಯ್ಜಿ ಮತ್ತು ಮುನಿಶ್ರೀ ಪೂರ್ಣಶೇಖರ್ ವಿಜಯ್ಜಿ ಸನ್ಯಾಸತ್ವ ಸ್ವೀಕರಿಸಿದ ಮೇಲೆ ತಂದೆ ತಾಯಿಯೂ ಕೂಡ ಲೌಕಿಕ ಜೀವನ ನಶ್ವರ ಎಂದೆನಿಸಿ ಕೋಟ್ಯಾಂತರ ರೂಪಾಯಿಯ ಹಣ ಆಸ್ತಿ ದಾನ ಮಾಡಿ ಸನ್ಯಾಸತ್ವ ಸ್ವೀಕರಿಸಿದ್ದಾರೆ. ಜೈನ ಧರ್ಮದಲ್ಲಿ ಸನ್ಯಾಸತ್ವ ಸ್ವೀಕರಿಸುವುದು ಅಂದರೆ ಸುಲಭದ ಮಾತಲ್ಲ. ಅದು ಕೆಂಡದ ಮೇಲೆ ನಡೆದಂತೆ. ಜೀವನ ಪರ್ಯಂತ ಬರಿಗಾಲಿನ ನಡಿಗೆ, ಅತಿ ಸೂಕ್ಷ್ಮ ಜೀವಿಗಳಿಗೂ ನೋವಾಗದಂತೆ ಬದುಕುವುದು, ಕೈಯಿಂದಲೇ ಕೂದಲನ್ನು ಕಿತ್ತುಕೊಳ್ಳುವ ಕಠಿಣ ವಿಧಿ ವಿಧಾನ,
ಮೊಬೈಲ್, ವಿದ್ಯುತ್, ವಾಹನ ಸೇರಿದಂತೆ ಯಾವುದೇ ಭೌತಿಕ ವಸ್ತುಗಳನ್ನು ಬಳಸುವಂತಿಲ್ಲ. ಇಂತಹ ಕಠಿಣ ದೀಕ್ಷೆ ಪಡೆಯುವ ಮೂಲಕ ದಾವಣಗೆರೆಯ ಈ 4 ಮುಮುಕ್ಷುಗಳು ಸಮಾಜಕ್ಕೆ ದೊಡ್ಡ ಸಂದೇಶ ನೀಡಿದ್ದಾರೆ. ಶಾಂತಿ ಮತ್ತು ಮುಕ್ತಿ ಇರುವುದು ಹಣದಲ್ಲಲ್ಲ, ತ್ಯಾಗದಲ್ಲಿ ಎಂಬುದನ್ನು ಸಾಬೀತುಪಡಿಸಲು ಹೊರಟಿದ್ದಾರೆ. ನಮ್ಮ ದಾವಣಗೆರೆಯಲ್ಲಿ ಒಂದು ವಿಶೇಷವಾಗಿ ಒಂದು ಭವ್ಯವಾದ ಮೆರವಣಿಗೆ ಮಾಡ್ತಿದ್ದೀವಿ. ಏನಂದ್ರೆ ನಾಳೆ 4ನೇ ತಾರೀಕಿಗೆ ದಾವಣಗೆರೆಯ 4 ಜನ ನಮ್ಮ ಜೈನ ಸಮಾಜದ ಅನುಯಾಯಿಗಳು ದೀಕ್ಷೆಯನ್ನು ತಗೊಂತಿದ್ದಾರೆ. ವಿಶೇಷವಾಗಿ ಏನಂದರೆ ಒಂದು ದಂಪತಿಯು ಕೂಡ ಈ ಒಂದು ದೀಕ್ಷೆ ತಗೊಂತಿದೆ, ಹಾಗೂ 2 ತರುಣರು ಯುವತಿಯರು ಕೂಡ ದೀಕ್ಷೆ ತಗೊಂತಿದ್ದಾರೆ. ಇವರು ಎಲ್ಲರೂ ಆರ್ಥಿಕವಾಗಿ ಸಮತೋಲನರು ಹಾಗೂ ಓದಿನಲ್ಲೂ ಕೂಡ ಅವರು ಬಹಳಷ್ಟು ಯಶಸ್ಸು ಕೀರ್ತಿ ಗಳಿಸಿರೋರು. ಒಬ್ರು ಸಿಂಬೋಸಿಸ್ ಕಾಲೇಜಿಂದ MBA ಕೂಡ ಮಾಡಿರೋರು. ಇಂಥವರು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು, ಜೈನ ಪರಂಪರೆ ಆಚರಣೆಯಲ್ಲಿ ನಾವು ಮುನ್ನಡೆ ಇರಬೇಕು ಅಂತ ಹೇಳಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ದಾವಣಗೆರೆಯಿಂದ ಸಾಕಷ್ಟು ದೀಕ್ಷೆಗಳನ್ನು ತಗೊಂಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ದಾವಣಗೆರೆಯ ನಮ್ಮ ಸಮಾಜದಿಂದನೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ. ನಿನ್ನೆ ಕೂಡ ನಮ್ಮ ಸಂಘದ ವತಿಯಿಂದ ಇವರಿಗೆ ಬೀಳ್ಕೊಡೋಕೆ ಕೊಟ್ಟು ಇವರ ಮುಂದಿನ ಒಂದು ಸನ್ಯಾಸತ್ವ ಜೀವನ ಯಶಸ್ವಿಯಾಗ್ಲಿ, ದಾವಣಗೆರೆಗೆ ಇನ್ನೊಂದು ಹೆಚ್ಚಿನ ಕೀರ್ತಿ ತರಲಿ ಅಂತೇಳಿ ಶುಭಾರಿಸ್ತೀವಿ. ದಾವಣಗೆರೆ ಜೈನ್ ಸಮಾಜದಿಂದ 3 ಜನ ಹೆಣ್ಮಕ್ಳು, 1 ಗಂಡು ಮಕ್ಕಳು ದೀಕ್ಷೆ ತಗೊಳ್ತಾ ಇದ್ದಾರೆ. ಆಮೇಲೆ ಅವರು ಸಾಧಾರಣ ಪರಿವಾರದಿಂದೆಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನು ಬೇಡ ಅಂತ ತ್ಯಾಗ ಮಾಡಿ ದಾನ ಮಾಡಿ ಹೊರಟಿದ್ದಾರೆ. ಅವರು ಈ ಜೀವನ ನಮಗೆ ಬೇಡ, ನಾವು ಜೈನ್ ಭಗವಾನ್ ಮಹಾವೀರ ಹಾಕೊಟ್ಟಿರೋ ದಾರಿಯಲ್ಲೇನೆ ಸಂಯಮ ಜೀವನದಲ್ಲೇನೆ ನಡೀತವೆ ಅಂತ. ಅದಕ್ಕೆ ಅವರು 8 ತಿಂಗಳು ಪಾದಯಾತ್ರೆ ಮುಖಾಂತರ ಧರ್ಮದ ಪ್ರಚಾರ ಮಾಡ್ತಾರೆ. 4 ತಿಂಗಳು ಒಂದ್ ಕಡೆಗೆ ಸ್ಥಿರವಾಗಿರ್ತಾರೆ. 4 ತಿಂಗಳು ಅವರು ಸನ್ಯಾಸಿ ತತ್ವ ಭಿಕ್ಷೆ ತಗೊಂಡು ಜೀವನ ನಡೆಸ್ಬೇಕು. ಭಿಕ್ಷೆ ಮುಖಾಂತರ ಎಲ್ಲಾ ಮನೆಗೂ ಅವರು ಈ ಮನೆ ಆ ಮನೆ ಅಂತಿಲ್ಲ, ಎಲ್ಲಾ ಮನೆಗಳಲ್ಲೂ ಭಿಕ್ಷಾ ತಗೊಂಡೇ ಮುಂದುವರಿತಾರೆ. ಈಗ ಹಳ್ಳಿಗಳಲ್ಲಿ ಕೆಲವರು ಆಗ್ಲಿಲ್ಲವರು ನಾನ್ ಜೈನ್ ಇರ್ತಾರೆ, ನಾನ್ ಜೈನ್ ಮನೆಯಲ್ಲೂ ತಗೊಳ್ತಾರೆ. ಐಷಾರಾಮಿ ಜೀವನ ತೊರೆದು ವೈರಾಗ್ಯದ ಹಾದಿ ತುಳಿಯುತ್ತಿರುವ ಈ 4 ಮಹನೀಯರಿಗೆ ನಮ್ಮದು ಒಂದು ನಮನ ಇರಲಿ. ಕ್ಯಾಮರಾಮನ್ ರಾಕೇಶ್ ಜೊತೆ ಭೀಮ್ ನಾಯಕ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.